ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಟುಡೇ ವಿಡಿಯೋ ಈಸ್ ಆಲ್ ಅಬೌಟ್ ಮೇಕಪ್ ವಿಡಿಯೋ ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಮೇಕಪ್ ವಿಡಿಯೋ. ಸೊ ಹೇಗೆ ಮಾಡ್ತೀನಿ ಏನು ಅಂತ ತುಂಬ ಭಯ ಆಯಿತು. ಐ ಆಮ್ ಸೋ ಹ್ಯಾಪಿ. ಫೈನಲ್ ಔಟ್ಪುಟ್ ಅದು ತುಂಬ ಸಖತ್ತಾಗಿ ಬಂದಿತ್ತು. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಮೇಕಪ್ ಹೆಂಗೆ ಮಾಡಿದೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಭಯ, ನರ್ವಸ್ ಎಲ್ಲನೂ ಇದೆ. ನೀವೇ ನೋಡ್ತೀರಾ ಫೈನಲ್ ಔಟ್ಪುಟ್ ಹೇಗೆ ಬಂದಿರುತ್ತೆ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು. ಶೀ ಈಸ್ ಮೈ ಫ್ರೆಂಡ್ ವರ್ಷ. ಸೊ ನಾನು ಯಾವತ್ತೂ ಫೇರ್ ಸ್ಕಿನ್ ಮೇಲೆ ಮೇಕಪ್ ಟ್ರೈ ಮಾಡಿರಲಿಲ್ಲ. ಫಸ್ಟ್ ಒನ್ ಸ್ವಲ್ಪ ಮೀಡಿಯಮ್ ಸ್ಕಿನ್ ಟೋನ್ ಇತ್ತು. ಸೊ ಇವಳ ಸ್ಕಿನ್ ಬಂದುಬಿಟ್ಟು ಸ್ಕಿನ್ ಟೈಮ್ ಬಂದು ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತು ನೋಡೋದಕ್ಕೆ. ಆ್ಯಂಡ್ ಫಸ್ಟು ಮಾಯ್ಶ್ಚರೈಸರ್ ಹಚ್ಚಿ ಆದಮೇಲೆ ಸ್ವಲ್ಪ ತುಂಬ ಬೇಗ ಅಬ್ಸರ್ವ್ ಆಗೋಯಿತು. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಯ್ಶ್ಚರೈಸರ್ನ ಹಚ್ಚಿದ್ದೀನಿ. ಸೊ ಫಸ್ಟು ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಟೋನರ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಅದಾದಮೇಲೆ ಲಿಟಲ್ ಬಿಟ್ ಆಫ್ ಪ್ರೈಮರ್, ಯಾಕಂದರೆ ಅವಳ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಆ ಥರದ್ದು ಏನೂ ಇರಲಿಲ್ಲ. ಕ್ಲಿಯರ್ ಆಗಿತ್ತು. ಸ್ವಲ್ಪ ಅನ್ಈವನ್ ಸ್ಕಿನ್ ಟೋನ್ ಇತ್ತು. ಸ್ವಲ್ಪ ಅಂಡರ್ ಐಸ್ ಹತ್ರ ಡಾರ್ಕ್ ಇತ್ತು, ಪಿಂಪಲ್ ಮಾರ್ಕ್ ಇತ್ತು. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸು ತುಂಬ 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 ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೈಮರ್ ಆದಮೇಲೆ ನಾನಿವಾಗ ಫೇಸ್ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೆ ಡಾರ್ಕ್ ಸರ್ಕಲ್ ಇದ್ದಿದ್ದರಿಂದ ನಾನು ಹೈಡ್ ಆ್ಯಂಡ್ ಸೀಕ್ ಪ್ಯಾಲೆಟಲ್ಲಿರೋ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ನ್ಯೂ ಬಾರ್ನ್ ಪಿಂಪಲ್ ಇದ್ದರೆ ಗ್ರೀನ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಅವಳಿಗೆ ನ್ಯೂ ಬಾರ್ನ್ ಪಿಂಪಲ್ ಏನಿರಲಿಲ್ಲ, ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇತ್ತು ಆ್ಯಂಡ್ ಅಂಡರ್ ಐಸ್ ಹತ್ರ ಸ್ವಲ್ಪ ಡಾರ್ಕ್ ಆಗಿತ್ತು, ಲಿಪ್ ಹತ್ರ ಸ್ವಲ್ಪ ಡಾರ್ಕ್ ಇತ್ತು ಅಷ್ಟೇ. ಸೊ ವೀಡಿಯೋನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಇದೆ. ಸೊ ಹಾಗಾಗಿ ಆಮೇಲೆ ವಾಯ್ಸ್ ಡಿಸ್ಟರ್ಬೆನ್ಸ್ ಏನಾದರೂ ಆದರೆ ಪ್ಲೀಸ್ ಗಾಯ್ಸ್ ಇಗ್ನೋರ್ ಮಾಡಿ. ಮ್ಯಾಮು ಡೇ 1ಇಂದ ಇಲ್ಲಿವರೆಗೂ ಏನೇನು ಸ್ಟೆಪ್ಸ್ನ ಹೇಳ್ಕೊಟ್ಟಿದ್ದಾರೋ ಎಲ್ಲನೂ ಫಾಲೋ ಮಾಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ. ಆ್ಯಂಡ್ ಇಟ್ಸ್ ಮೈ ಡ್ರೀಮ್ ಅಲ್ವಾ. ಸೊ ನಮಗೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ನಮಗೆ ಕಷ್ಟ ಅಂತ ಅನಿಸಲ್ಲ. ಸೊ ಇವಾಗೆಲ್ಲ ಕರೆಕ್ಟರ್ನ ಹಾಕಿರೋದನ್ನೆಲ್ಲ ಬ್ಲೆಂಡ್ ಮಾಡ್ತಾಯಿದ್ದೀನಿ ನೀಟಾಗೆ. ಸೊ ಫೇಸ್ ಮೇಕಪ್ ಮಾಡುವಾಗ ಬೇಸು ನೀಟಾಗಿ ಸೆಟ್ ಆದರೆ ಆಲ್ಮೋಸ್ಟ್ ಎಲ್ಲನೂ ಸಖತ್ತಾಗಿ ಬರುತ್ತೆ. ನಾವು ಬೇಸ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದು ಚೆನ್ನಾಗಿ ಬರಲ್ಲ. ಅದಕ್ಕೆ ಫಸ್ಟು ನಾನು ಇವಾಗ ಅವಳ ಸ್ಕಿನ್ ಮೇಲಿರೋ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕವರ್ ಮಾಡಿ ಅದಾದಮೇಲೆ ನ್ಯೂಟ್ರಲೈಸರ್ ಹಚ್ತೀನಿ. ಇವಾಗ ಕರೆಕ್ಟರ್ನ ನೀಟಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟ್ ನ್ಯೂಟ್ರಲೈಸರ್ನ ಹಚ್ತೀನಿ. ಸೊ ಕರೆಕ್ಟರ್ನ ನೀಟ್ ಬ್ಲೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಏನು ಡಾರ್ಕ್ ಸ್ಪಾಟ್ಸ್ಗೆಲ್ಲ ಆರೆಂಜ್ ಕಲರ್ನ ಹಚ್ಚಿರ್ತೀವಿ. ಸೊ ಅದನ್ನೇನು ಬ್ಲೆಂಡ್ ಮಾಡಿಲ್ಲ ಅಂದರೆ ಆರೆಂಜ್ ಫೇಸ್ ಪೂರ ಆರೆಂಜ್ ಆಗಿ ಕಾಣಿಸುತ್ತೆ ಮೇಕಪ್ ಮೇಲೇ. ಸೊ ಹಂಗಾಗಿ ನೀಟಾಗಿ ಬ್ಲೆಂಡ್ ಮಾಡಿ ನ್ಯೂಟ್ರಲೈಸರ್ನ 3 ಶೇಡ್ ಡಾರ್ಕರಿಂದ ಬೇಸ್ ಕಲರ್ಗೆ ತೊಗೊತಾ ಇದ್ದೀನಿ. ಅಂದರೆ ನ್ಯೂಟ್ರಲೈಸರ್ ಬಂದು ನಾವು ಎಲ್ಲೆಲ್ಲಿ ಕರೆಕ್ಟರ್ನ ಹಚ್ಚಿರ್ತೀವೋ ಅಲ್ಲಿಗೆ ಮಾತ್ರ ಫಿಲ್ ಮಾಡ್ತಾಯಿದ್ದೀನಿ. ಫುಲ್ ಫೇಸು ಬೇಸ್ ಹಚ್ತೀನಿ. ಸೊ ಇದು ನ್ಯೂಟ್ರಲೈಸರ್ ಆಗಿರೋದ್ರಿಂದ ಎಲ್ಲೆಲ್ಲಿ ಕರೆಕ್ಷನ್ಸ್ ಇದೆಯೋ ಅಲ್ಲಿ ಮಾತ್ರ ಪ್ಲೇಸ್ ಮಾಡ್ತಾಯಿದ್ದೀನಿ. ನಾವು ನ್ಯೂಟ್ರಲೈಸರ್ನ ಹಚ್ಚೋಕ್ಕಿಂತ ಮುಂಚೆ ಫಸ್ಟು ನಾವು ಬೇಸ್ ಕಲರ್ನ ತೊಗೊತೀವಿ. ಸೊ ಬೇಸ್ ಕರೆಕ್ಟಾಗಿ ತೊಗೊಂಡ್ರೆ ಆ ಬೇಸಿಗೆ ನ್ಯೂಟ್ರಲೈಸರ್ 3 ಶೇಡ್ ಡಾರ್ಕರ್ ತೊಗೊಂಡಾಗ ಫೇಸಲ್ಲಿರೋ ಮಾರ್ಕು, ಪಿಗ್ಮೆಂಟೇಷನ್ಸ್ ಎಲ್ಲನೂ ಕವರಪ್ ಆಗುತ್ತೆ. ಸೊ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನ್ಯೂಟ್ರಲೈಸರ್ ಕೂಡ ಬ್ಲೆಂಡ್ ಮಾಡಿ ನೆಕ್ಸ್ಟು ಬೇಸ್ ಹಚ್ತೀನಿ. ಬೇಸ್ನ ನಾವು ಎಕ್ಸಾಕ್ಟ್ ಸ್ಕಿನ್ ಟೋನ್ ಏನು ಕಲರ್ ಇದೆಯೋ ಸೇಮ್ ಕಲರ್ ತೊಗೋಬೇಕು. ಇಲ್ಲಾಂದರೆ ಕಂಪ್ಲೀಟ್ ಕಲರೇ ಚೇಂಜ್ ಔಟ್ ಆಗಿಬಿಡತ್ತೆ. ನೆಕ್ ಬೇರೆ ಕಲರ್, ಫೇಸ್ ಬೇರೆ ಕಲರ್ ಕಾಣಿಸ್ಬಿಡತ್ತೆ. ಆ್ಯಂಡ್ ನಾವು ಬೇಸ್ ಏನು ಹಚ್ತೀವೋ ಅದನ್ನು ನೆಕ್ ಕೂಡ ಕವರ್ ಮಾಡಬೇಕು. ಅವಳ ಸ್ಕಿನ್ ಟೋನ್ ಬಂದುಬಿಟ್ಟು ಒಂದು 70% ಫೇರ್ ಇದ್ಲು, 30% ಸ್ವಲ್ಪ ಡಾರ್ಕ್ ಇತ್ತು. ಸೊ ಹಂಗಾಗಿ ನಾನು ಫೌಂಡೇಶನ್ನ ಮತ್ತು ಬೇಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 70% ಲೈಟ್ ತೊಗೊಂಡಿದ್ದೀನಿ, 30% ಡಾರ್ಕ್ ಕಲರ್ನ ತೊಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಆಮೇಲೆ ಫೇಸಿಗೆ ಹಚ್ತಾ ಇದ್ದೀನಿ.
ಈ ಥರ ಐಡಿಯಾಸ್ ಎಲ್ಲ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋದು ನನಗೆ. ಯಾಕಂದರೆ ನಾವು ಫೇಸ್ ಮೇಕಪ್ ಮಾಡುವಾಗ ಬರೀ ಫೇರ್ ಸ್ಕಿನ್ಗೆ ಬರೀ ಡಾರ್ಕ್ ಸ್ಕಿನ್ ಟೋನ್ಗೆ ಮಾತ್ರ ನಾವು ಮೇಕಪ್ ಮಾಡಲ್ಲ. ಎಲ್ಲ ಥರ ಸ್ಕಿನ್ ಟೋನು, ಎಲ್ಲ ಥರ ಸ್ಕಿನ್ ಟೈಪ್ಸ್ಗೂ ಎಲ್ಲದಕ್ಕೂ ಮೇಕಪ್ ಮಾಡಬೇಕಾಗುತ್ತೆ. ಸೊ ದಟ್ ನಮ್ಮ ಹತ್ರ ಎಲ್ಲ ಥರ ಫೌಂಡೇಶನ್ ಇಟ್ಕೊಂಡಿರೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಲೈಟ್ ಶೇಡು, ಒಂದು ಡಾರ್ಕರ್ ಶೇಡು ಇಟ್ಕೊಂಡು ನಮಗೆ ಯಾವ ಸ್ಕಿನ್ ಇದೆ ಆ ಸ್ಕಿನ್ ಟೋನಿಗೆ ತಕ್ಕಂತೆ ನಾವು ಕಲರ್ನ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ನಮಗಲ್ಲಿ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆದರೆ, ಗೊತ್ತಾಗಿಲ್ಲ ಅಂತಂದರೆ ನಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ ಸೀನಿಯರ್ಸ್ ನಮ್ಮ ಜೊತೆಗಿದ್ದರು. ಸೊ ತುಂಬ ಹೆಲ್ಪ್ ಆಯಿತು. ಮೈ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್ ಆಗಿತ್ತು. ಆ್ಯಕ್ಚುಲಿ ನಾನು ಅಳ್ತಾ ಇದ್ದೆ ಖುಷಿಗೆ, ದುಃಖಕ್ಕಲ್ಲ, ಹ್ಯಾಪಿ ಟಿಯರ್ಸ್ ಅದು. ನಾನು ಮೇಕಪ್ ಮಾಡ್ತಿರೋದು ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಆ್ಯಂಡ್ ಫೈನಲ್ ಔಟ್ಪುಟ್ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು? ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತಾ? ಅಥವಾ ನಾನು ಏನು ಮಾತಾಡ್ತಿದ್ದೀನೋ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ದಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇವಾಗ ಫೌಂಡೇಶನ್ನ ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ ಫುಲ್ ಫೇಸ್. ಸೇಮ್ ಫೌಂಡೇಶನ್ನು ಬೇಸು ಎರಡೂ ಸಹ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡೋ ಥರ ಕಲರ್ನೇ ನಾವು ತೊಗೋಬೇಕಾಗತ್ತೆ. ಇಲ್ಲಾಂದರೆ ಅವ್ರ ಸ್ಕಿನ್ ಟೋನೇ ಚೇಂಜ್ ಆಗಿಬಿಡುತ್ತೆ ಲಾಸ್ಟಲ್ಲಿ. ಫೇರ್ ಇರೋರೆಲ್ಲ ಮೀಡಿಯಮ್ಮು ಡಾರ್ಕ್ ಆ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ ಕಲರ್ನ ನಾವು ಪಿಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ನನ್ನ ಮೇಲೆ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಿದೆ. ಬಿಕಾಸ್ ನನಗೆ ಮೇಕಪ್ ಬಗ್ಗೆ ಐ ಹ್ಯಾವ್ ನೋ ಐಡಿಯಾ, ಝೀರೋ ನಾಲೆಡ್ಜು. ಅಂಥದ್ರಲ್ಲಿ ಇಷ್ಟು ದೂರ ಬಂದು ಮ್ಯಾಮ್ ಏನು ಹೇಳಿದಾರೋ ಅದನ್ನೆಲ್ಲ ಸ್ಟೆಪ್ಸ್ ನೆನಪಿಟ್ಕೊಂಡು ಫಾಲೋ ಮಾಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಕ್ರೆಡಿಟು ನಮ್ಮ ಮ್ಯಾಮಿಗೆ ಹೋಗಬೇಕು. ನೆಕ್ಸ್ಟ್ ಇವಾಗ ಫೌಂಡೇಶನ್ ಎಲ್ಲ ಹಾಕಿ ಬ್ಲೆಂಡ್ ಮಾಡಿದ ನಂತರ ಅಂಡರ್ ಐಸ್ ಹತ್ರ ಸ್ವಲ್ಪ ಬ್ಲೆಂಡ್ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ಲೈನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನಾನು ನೀಟಾಗಿ ಬ್ಲೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಲೈನ್ ಕ್ರಿಯೇಟ್ ಆಗಿ ಆಮೇಲೆ ಚೆನ್ನಾಗಿ ಕಾಣಿಸಲ್ಲ, ಅದೇ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಕೇರ್ಫುಲ್ಲಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟು ಕನ್ಸಿಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕನ್ಸಿಲರ್ ಬಂದು ಸೆಂಟರ್ ಆಫ್ ದ ಫೋರ್ ಹೆಡ್ಡು, ಅಂಡರ್ ಐಸು, ಸೈಡ್ ಆಫ್ ದ ನೋಸು, ಸ್ವಲ್ಪ ಚಿನ್ನ ಹತ್ರ ಆ್ಯಂಡ್ ಸ್ಮೈಲ್ ಮಾಡಿದಾಗ ಸ್ವಲ್ಪ ಲೈನ್ ಕ್ರಿಯೇಟ್ ಆಗುತ್ತೆ ಲಿಪ್ ಹತ್ರ, ಅಲ್ಲೆಲ್ಲ ಸ್ವಲ್ಪ ಕನ್ಸಿಲರ್ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಕನ್ಸಿಲರ್ ಹಚ್ಚಿ ನಾವು ಏನಾದರೂ ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ಲೈನ್ ಕ್ಲಿಯರ್ ಆಗುತ್ತೆ. ಸ್ಮೈಲ್ ಮಾಡಿದಾಗ ಸ್ಮೈಲ್ ಲೈನ್ ಕ್ರಿಯೇಟ್ ಆಗುತ್ತೆ ಲಿಪ್ ಹತ್ರ, ಅಂಡರ್ ಐಸ್ ಹತ್ರ, ಐ ಮೂಮೆಂಟ್ ಮಾಡುವಾಗ. ಸೊ ಅದಕ್ಕೆ ಕ್ರೀಮ್ ಹಚ್ಚಿರ್ತೀವಲ್ಲ, ಅದು ಮೂಮೆಂಟ್ ಆದಾಗ ಅದು ಸ್ಕಿನ್ನಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಆಚೆ ಬಂದುಬಿಡುತ್ತೆ ಲೈನ್ ಕ್ರಿಯೇಟ್ ಆಗಿಬಿಟ್ರೆ. ಸೊ ಹಂಗಾಗಿ ನಾವು ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟು ಪ್ರಾಡಕ್ಟ್ ಬಂದು ಟ್ರಾನ್ಸ್ಲೂಷನ್ ಪೌಡರ್. ನಾವೇನು ಕನ್ಸಿಲರ್ನ ಹಾಕಿರ್ತೀವಿ ಅಲ್ಲೆಲ್ಲ ಟ್ರಾನ್ಸ್ಲೂಷನ್ ಪೌಡರ್ನ ಹಾಕಿ ಫಿಕ್ಸ್ ಮಾಡ್ತೀವಿ, ಸೊ ದಟ್ ಅದು ಪ್ರಾಡಕ್ಟ್ ಆಚೆ ಬರಲ್ಲ. ಸೊ ಇವಾಗ ನಮ್ಮ ಮ್ಯಾಮ್ ಬಂದಿದ್ರು ನೋಡಿ, ದೀಪಿಕಾ, ಶೀ ಈಸ್ ಮೈ ಮ್ಯಾಮ್. ಇವತ್ತು ನಾನು ಏನೇ ಮಾಡ್ತಿದ್ರು ಶೀ ಈಸ್ ದ ಮೇಯ್ನ್ ರೀಸನ್. ನಾನು ಏನೇ ಕಲ್ತಿದ್ರು ಎಲ್ಲ ಕ್ರೆಡಿಟು ಮ್ಯಾಮಿಗೇ ಹೋಗಬೇಕು. ಮ್ಯಾಮ್ ಯಾವತ್ತೂ ಯಾವ ಸ್ಟೂಡೆಂಟಿಗೂ ಪಾರ್ಶಲಿಟಿ ಅಂತ ಯಾವತ್ತೂ ಮಾಡಿಲ್ಲ. ಟೀಚಿಂಗ್, ಟಾಕಿಂಗ್, ಎವ್ರಿಥಿಂಗ್ ಇಸ್ ಗುಡ್. ನೋಡ್ತಾ ಇದ್ದೀರಲ್ಲ ನಾನು ಈಗ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೇನ್ ರೀಸನ್ ದೀಪಿಕಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಂಟೋರ್ ಮಾಡ್ತಾಯಿದ್ದೀನಿ ಟು ಕಟ್ ಡೌನ್ ದ ಫೇಸ್ ಸ್ಟ್ರಕ್ಚರ್. ಇವಾಗ ಸ್ವಲ್ಪ ಫೇಸ್ ಚಬ್ಬಿ ಅಂತ ಅನಿಸಿದ್ರೆ ಅಂತ ಅನ್ನಿಸ್ದಾಗ ಫೇಸು ಸ್ವಲ್ಪ ಸ್ಲಿಮ್ಮಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಕಾಂಟೋರ್. ಅದನ್ನು ಸ್ವಲ್ಪ ಹ್ಯಾಲೋ ಆಫ್ ದ ಚೀಕ್ಸು, ಸೈಡ್ ಆಫ್ ದ ನೋಸು, ಮತ್ತು ಜಾ ಲೈನು, ಟೆಂಪಲ್ ಬೋನ್ ಆ ಸೈಡೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಮೈ ಫೇಸ್ ನೋಡ್ಬೋದು ಎಷ್ಟು ಟೆನ್ಷನ್ ಆಗಿದ್ದೀನಿ ಅಂತ. ಯಾಕಂದರೆ ದಿಸ್ ಇಸ್ ಮೈ ಸೆಕೆಂಡ್ ಮೇಕಪ್ ಲುಕ್ ಅಲ್ವಾ, ಸೊ ಟೆನ್ಷನ್ ಇತ್ತು ಸ್ವಲ್ಪ. ಇನ್ನೊಂದೇನೆಂದರೆ ಮೇಕಪ್ ಸ್ಟೆಪ್ಸ್ನ ನೀಟಾಗಿ ಫಾಲೋ ಮಾಡಬೇಕು. ಇಲ್ಲಾಂದರೆ ನಾವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಮೇಕಪ್ಪೇ ಹಾಳಾಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಆ ಟೆನ್ಷನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಬ್ಲೆಂಡಿಂಗ್ ಸ್ವಲ್ಪ ಸ್ಲೋ ಆಗಿ ಮಾಡ್ತಾಯಿದ್ದೆ ಬಿಕಾಸ್ ದಿಸ್ ಇಸ್ ಮೈ ಸೆಕೆಂಡ್ ಮೇಕಪ್ ಲುಕ್ ಅಲ್ವಾ. ಸ್ವಲ್ಪ ಭಯ ಇತ್ತು ಹೇಗೆ ಬರುತ್ತೆ ಏನೋ ಅಂತ. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಮಾಡ್ತಾಯಿದ್ದೆ. ಸ್ವಲ್ಪ ಟೈಮ್ ತೊಗೊಂಡೆ. ಇನ್ನು ಹೋಗ್ತಾ ಸ್ವಲ್ಪ ಕಮ್ಮಿ ಟೈಮಲ್ಲಿ ಫಾಸ್ಟಾಗಿ ಮಾಡೋದನ್ನು ಕಲ್ತ್ಕೊತೀನಿ.
ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಬ್ಲಷ್. ಸೊ ಬ್ಲಷ್ನ ಚೀಕ್ಸಿಗೆ ಹಚ್ತೀನಿ ಇವಾಗ. ಸೊ ಬ್ಲಷ್ ಕಾಂಟೋರ್ ಆದಮೇಲೆ ಬ್ಲಷ್ ಹಚ್ಚಿದ್ಮೇಲೆ ಅದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಬ್ಲಷ್ ಇಸ್ ದ ಮೇನ್ ಅಲ್ಲ ಚೀಕ್ಸಿಗೆ. ನಾವು ಫೇಸಿಗೆ ಏನೇ ಹಚ್ಚಿದ್ರೂ ಅದಕ್ಕೆ ಕ್ರೀಮ್ ಬೇಸ್ಡ್ ಆಗಿದ್ದರೆ ಅದನ್ನು ಯಾವಾಗಲೂ ಫೇಸ್ ಮೇಲೆ ಡ್ಯಾಬ್ ಮಾಡಬೇಕು. ಸೊ ದಟ್ ಅದು ಪ್ರಾಡಕ್ಟ್ನ ನಾವು ಸ್ಕಿನ್ ಮೇಲೆ ಕೂರಿಸ್ಬೇಕು. ನಾವೇನಾದರೂ ಇದು ಬ್ಲೆಂಡ್ ಮಾಡೋಕ್ಕೆ ಹೋದರೆ ಪ್ರಾಡಕ್ಟ್ ಎಲ್ಲ ಬ್ಲೆಂಡರ್ಗೆ ಅಂಟ್ಕೊಂಡ್ಬಿಡತ್ತೆ. ಸೊ ಪೌಡರ್ ಟೈಪ್ ಇರೋದೆಲ್ಲ ಬ್ಲಷ್ಷು ಪೌಡರ್ ಅದೆಲ್ಲ ಬ್ಲೆಂಡ್ ಮಾಡ್ತೀವಿ, ಸೊ ದಟ್ ಅದು ಸ್ಕಿನ್ನಿಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಕ್ರೀಮ್ ಇರೋದೆಲ್ಲ ಡ್ಯಾಬ್ ಮಾಡಿ ಫೇಸಿಗೆ ಅಪ್ಲೈ ಮಾಡಬೇಕು. ಸೊ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಆಲ್ಮೋಸ್ಟು ಒಂದು 2 hours ಟೈಮ್ ತೊಗೊಂಡಿದ್ದೀನಿ ಅನಿಸುತ್ತೆ. ಆ 2 hoursಲ್ಲಿ ಎಷ್ಟು ಟೆನ್ಷನ್ ಆಗ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ಯೂಸ್ ಮಾಡಿದ್ದು ಸೆಟ್ಟಿಂಗ್ ಸ್ಪ್ರೇ, ಆ್ಯಂಡ್ ಇವಾಗ ಯೂಸ್ ಮಾಡ್ತಿರೋದು ಹೈಲೈಟರ್. ಆ್ಯಂಡ್ ಗೈಸ್ ಏನಂದರೆ ಹೈ ಮೇಕಪ್ ವೀಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಸೊ ಅದು ಸ್ಕಿಪ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಹೈ ಮೇಕಪ್ ಏನೇ ಮಾಡಿದ್ರು ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಹೈ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು, ಬ್ಲೆಂಡಿಂಗ್ ಎಲ್ಲ ಕರೆಕ್ಟಾಗಿ ಆಗಿತ್ತು. ಒನ್ಸ್ ನಾವು ಟ್ರಾನ್ಸ್ಲೇಷನ್ ಪೌಡರ್ ಹಚ್ಚಿ ಆದಮೇಲೆ ಬೇರೆ ಯಾವುದೇ ಕ್ರೀಮ್ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸ್ಟುಡಿಯೋ ಫಿಕ್ಸಿಂಗ್ ಪೌಡರ್ನ ಏನೇ ಐ ಕೆಳಗಡೆ ಐ ಮೇಕಪ್ ಮಾಡುವಾಗ ಸ್ವಲ್ಪ ಪೌಡರ್ ಎಲ್ಲ ಬಿದ್ದಿರುತ್ತೆ, ಸೊ ಅದನ್ನೆಲ್ಲ ಸ್ಟುಡಿಯೋ ಫಿಕ್ಸಿಂಗ್ ಪೌಡರಲ್ಲಿ ಕ್ಲಿಯರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಐ ಮೇಕಪ್ಪು ಸ್ಮೋಕಿ ಐಸ್ ಕ್ರಿಯೇಟ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ. ನಾನು ಬ್ರೌನ್ ಸ್ಮೋಕಿ ಐಸ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಸಿ ದ ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದೆಲ್ಲನೂ ಕ್ರೆಡಿಟ್ ದೀಪಿಕಾ ಮ್ಯಾಮ್ಗೆ ಹೋಗಬೇಕು. ಸೊ ಎಲ್ಲರೂ ನನಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ನನಗಂತೂ ತುಂಬ ತುಂಬ ಖುಷಿ ಆಯಿತು. ಫೈನಲ್ ಲುಕ್ ಎಲ್ಲ ನೋಡಿಬಿಟ್ಟು ಇದನ್ನೆಲ್ಲ ನಾನೇ ಮಾಡಿದ್ದ ಅಂತ ನನಗೆ ಶಾಕ್ ಆಗ್ತಾಯಿತ್ತು, ಅಷ್ಟು ಚೆಂದ ಬಂದಿತ್ತು ಮೇಕಪ್ಪು. ಹೈ ಮೇಕಪ್ಪು ಅದೆಲ್ಲ ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,